ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸಿರೋ ರೆಸಿಪಿ ಕಡಲೆಬೇಳೆ ಮೊಸರುಡೆ ಮಾಡೋದನ್ನ ತೋರಿಸ್ತೀನಿ. ನೀವು ಉದ್ದಿನಬೇಳೆ ಮೊಸರುಡೆ ತಿಂದಿರ್ತೀರಾ. ಈ ಕಡಲೆಬೇಳೆ ಮೊಸರುಡೆನ ಒಂದು ಸರಿ ಮಾಡ್ಕೊಂಡು ತಿನ್ನಿರಿ. ನೀವು ಪದೇ ಪದೇ ಅದನ್ನೇ ಮಾಡ್ಕೊಂಡು ತಿಂತೀರಾ, ಕಡಲೆಬೇಳೆದೇ ಮಾಡ್ಕೊಂಡು ತಿಂತೀರಾ, ಅಷ್ಟು ರುಚಿಯಾಗಿರುತ್ತೆ. ಉದ್ದಿನಬೇಳೆ ಮೊಸರುಡೆಗಿನ್ನ ಕಡಲೆಬೇಳೆ ಮೊಸರುಡೆ ಹೆಚ್ಚು ರುಚಿ ಇರುತ್ತೆ. ಈಗ ನಾನು ಕಡಲೆಬೇಳೆ ಮೊಸರುಡೆನ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಈಗ ನೋಡಿ, ಕಡಲೆಬೇಳೆ ನಾನು ಒಂದು ಬಟ್ಲು ತೊಗೊಂಡಿದ್ದೀನಿ. ಅಕ್ಕಿನ ಒಂದು 4 ಸ್ಪೂನ್ ಅಕ್ಕಿನ ನೆನೆ ಹಾಕಿದ್ದೀನಿ. ಕಡಲೆಬೇಳೆ ಮತ್ತು ಅಕ್ಕಿನ ನೆನೆ ಹಾಕಿದ್ದೀನಿ. ಒಂದು 4 ಅವರು ನೆನೆಸಿಡಬೇಕು. ಈಗ 4 ಅವರ್ ನೆಂದ ಮೇಲೆ ಇವಾಗ ಸೋರು ಹಾಕಬೇಕು. ಕಡಲೆ ನೀರನ್ನ ಸಪ್ರೇಟ್ ಮಾಡಬೇಕು. ಕಡಲೆಬೇಳೆನ ನೀರಿಲ್ಲದ ಹಾಗೆ ಸೋರು ಹಾಕಬೇಕು. ಇವಾಗ ಒಂದು 4 ಚಮಚ ಕಡಲೆಬೇಳೆನ ನಾನು ತೆಗೆದಿಟ್ಕೊತೀನಿ. ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನೀರು ಹಾಕದೇ ತರ್ತರಿಯಾಗಿ ಗ್ರೈಂಡ್ ಮಾಡಬೇಕು. ನೋಡಿ, ಇಷ್ಟು ತರ್ತರಿಯಾಗಿ ಇರಬೇಕು. ಇವಾಗ ತರ್ತರಿಯಾಗಿ ಗ್ರೈಂಡ್ ಮಾಡಿಟ್ಟಿದ್ದಾಯಿತು. ಇವಾಗ ಒಂದು ಬೌಲ್ಗೆ ನಾನು ಹಸಿರುಮೆಣ್ಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಟ್ಟಿರೋ ಹಸಿರುಮೆಣ್ಸಿನ್ಕಾಯಿ, ಒಂದು 2 ಗೆಡ್ಡೆ ಸಣ್ಣದಾಗಿ ಹೆಚ್ಚಿಟ್ಟಿರೋ ಈರುಳ್ಳಿ ಒಂದು ಬೌಲ್ಗೆ ಹಾಕಿಬಿಟ್ಟು ಅದಕ್ಕೆ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಕಡಲೆಬೇಳೆನ ತರ್ತರಿಯಾಗಿ ಅದನ್ನು ಹಾಕ್ತೀನಿ. ಈಗ ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ನೆನೆಸಿದ ಕಡಲೆಬೇಳೆ ತೆಗೆದಿಟ್ಕೊಂಡಿದ್ದೀವಲ್ಲ ಅದು, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ನಾವು ಹಾಕಿರೋ ಮಸಾಲೆಗಳೆಲ್ಲ ಹೊಂದ್ಕೋಬೇಕು, ಚೆನ್ನಾಗಿ ಕಲಿಸ್ಬೇಕು. ಈಗ ನೋಡಿ, ಇಷ್ಟು ಚೆನ್ನಾಗಿ ಕಲಿಸಿದ್ದೀನಿ. ವಡೆ ತಟ್ಟಕ್ಕೆ ಬರಬೇಕು. ಈ ಥರ ಚೆನ್ನಾಗಿ ಕಲಿಸಿದ್ದಾಯಿತು. ಇವಾಗ ನಮ್ಗೆ ಯಾವ ಸೈಜ್ ಬೇಕು ಉಂಡೆ ಹಾಕ್ಕೊಂಡು ಇಟ್ಕೋಬೇಕು. ಇವಾಗ ಎಣ್ಣೆನ ಕಾಯಿಸ್ಬಿಟ್ಟು ಎಣ್ಣೆ ಕಾದ ಮೇಲೆ ನಾನು ಇವಾಗ ಕೈ ಮೇಲೇ ತಟ್ತೀನಿ. ನೀವು ಇಲ್ಲ ಬಟ್ಟೆ ಮೇಲೆ ತಟ್ಬೋದು, ಇಲ್ಲ ಪ್ಲಾಸ್ಟಿಕ್ ಕವರ್ ಮೇಲೆ ಕೂಡ ತಟ್ಕೋಬೋದು. ನಾನು ಕೈ ಮೇಲೇ ತಟ್ತೀನಿ. ಸ್ವಲ್ಪ ನೀರು ಸವರ್ಕೊಂಡು ಕೈ ಮೇಲೇ ತಟ್ಟಿಬಿಟ್ಟು ಹಾಕ್ತೀನಿ. ಇವಾಗ ಮೀಡಿಯಮ್ ಉರಿ ಇಟ್ಕೊಂಡು ಕರಿಬೇಕು. ಆವಾಗ ಒಳಗಡೆ ಕೂಡ ವಡೆ ಚೆನ್ನಾಗಿ ಬೇಯುತ್ತೆ. ದೊಡ್ಡ ಉರಿ ಮಾತ್ರ ಇಟ್ಕೋಬೇಡ್ರಿ. ಇವಾಗ ಒಂದು ನಿಮಿಷ ಬಿಟ್ಟು ಈಗ ಉಲ್ಟಾ ಮಾಡಿ ಹಾಕಬೇಕು. ಈ ಥರ ಉಲ್ಟಾ ಮಾಡಿ ಚೆನ್ನಾಗಿ ಕೆಂಪಾಗಬೇಕು ಮತ್ತು ಗರಿಗರಿ ಆಗಬೇಕು. ನೀವು ನೋಡ್ತಾ ಇದ್ದೀರಲ್ವ, ಈ ಥರ ಕೆಂಪಾಗಬೇಕು ಮತ್ತು ಗರಿಗರಿ ಕೂಡ ಆಗಬೇಕು. ಇವಾಗ ನೋಡಿ, ರೆಡಿ ಆಯಿತು, ವಡೆ ರೆಡಿ ಆಯಿತು. ಇವಾಗ ಇನ್ನೊಂದು ಸಾರಿ ಕರೆದು ತೋರಿಸ್ತೀನಿ ನೋಡಿರಿ. ನಾನು ಈ ಥರ ಅಂಗೈನಲ್ಲೇ ಇಟ್ಬಿಟ್ಟು ಕೈಗೆ ನೀರು ಸವರ್ಕೊಂಡು ತಟ್ತೀನಿ. ಇವಾಗ ನೋಡಿ, ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಮೊಸರುಡೆ. ನೀವು ಮಾಡಿ ನೋಡಿರಿ ನೀವು. ಇವಾಗ ಮೊಸರುಡೆಗೆ ವಡೆ ರೆಡಿ ಆಯಿತು. ಇವಾಗ ನಾವು ಮೊಸರಿಗೆ ಖಾರ ರೆಡಿ ಮಾಡ್ಕೊಳ್ಳೋಣ. ಹಸಿರುಮೆಣ್ಸಿನ್ಕಾಯಿ ಮಿಕ್ಸಿ ಜಾರ್ಗೆ ಹಸಿರುಮೆಣ್ಸಿನ್ಕಾಯಿ, ಈರುಳ್ಳಿ, ಹುರಿಗಡಲೆ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು, ತೆಂಗಿನ ತುರಿ ಸ್ವಲ್ಪ, ಇಷ್ಟು ಹಾಕ್ಬಿಟ್ಟು ನುಣ್ಣಗೆ ರುಬ್ಬಬೇಕು. ನೋಡಿ, ಇಷ್ಟು ನಯಸ್ಸಾಗಿ ರುಬ್ಬಬೇಕು. ಇವಾಗ ನಾನು ಗಟ್ಟಿ ಮೊಸರು ತೊಗೊಂಡಿದ್ದೀನಿ. ಮೊಸರನ್ನ ಕಡಿಬೇಕು. ಮೊಸರನ್ನ ಈ ಥರ ಕಡಿದು ಆ ಗಟ್ಟಿ ಇರೋದೆಲ್ಲ ತೆಗಿಬೇಕು. ಈಗ ಮೊಸರು ಕಡ್ದಾದ್ಮೇಲೆ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಖಾರನ ಹಾಕಬೇಕು. ಖಾರ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಖಾರ ಮೊಸರಿಗೆ ನೀವು ಈ ಥರ ಖಾರ ಮಾಡಿಕೊಂಡು ಮೊಸರುಡೆ ಮಾಡಿಕೊಂಡು ತಿನ್ನಿರಿ, ಎಷ್ಟು ಚೆನ್ನಾಗಿರುತ್ತೆ. ಬರೀ ಮೊಸರು ಹಾಕ್ಕೊಂಡು ತಿನ್ನೋದಕ್ಕಿಂತ ಈ ಥರ ರುಬ್ಬಿದ ಖಾರನ ಹಾಕ್ಬಿಟ್ಟು ಮೊಸರುಡೆ ಮಾಡ್ಕೊಂಡು ತಿನ್ನಿರಿ, ತುಂಬಾ ರುಚಿಯಾಗಿರುತ್ತೆ. ಇವಾಗ ಇದಕ್ಕೆ ಒಂದು ಒಗ್ಗರಣೆ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಇವಾಗ ಒಗ್ಗರಣೆಗೆ ರೆಡಿ ಮಾಡಬೇಕು.
ಇಷ್ಟು ಹದ ಇರಬೇಕು, ತುಂಬ ಗಟ್ಟಿನೂ ಬೇಡ, ತುಂಬ ತೆಳ್ಳನೂ ಬೇಡ. ಈಗ ಒಗ್ಗರಣೆ ಮಾಡೋಣ. ಒಗ್ಗರಣೆಗೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಕರಿಬೇವು, ಇಂಗು. ಈಗ ನೋಡಿ ಒಗ್ಗರಣೆ ರೆಡಿ ಆಯಿತು. ಇವಾಗ ಮೊಸರಿಗೆ ಒಗ್ಗರಣೆ ಹಾಕೋಣ. ನೋಡಿ ಮೊಸರೊಡೆಗೆ ಮೊಸರು ಕೂಡ ರೆಡಿ ಆಯಿತು. ನೋಡಿದ್ರಲ್ವ, ಮೊಸರು ಕೂಡ ರೆಡಿ ಆಯಿತು. ನೋಡ್ತಿದ್ರೇ ತಿನ್ಬೇಕನ್ಸುತ್ತಲ್ವ ಸ್ನೇಹಿತರೆ, ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಅಷ್ಟು ರುಚಿಯಾಗಿರುತ್ತೆ. ಈ ಮೊಸರೊಡೆ ಅಂತೂ ತುಂಬಾ ರುಚಿಯಾಗಿರುತ್ತೆ. ಮಾಡೋದು ಏನು ಕಷ್ಟ ಇಲ್ಲ, ಮಾಡೋದು ಕೂಡ ಭಾಳ ಸುಲಭ, ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಒಂದು ಬೌಲ್ಗೆ ಹಾಕಿಬಿಟ್ಟು ನಾವು ಮೊದಲು ಮೊಸರು ಹಾಕ್ಬಿಟ್ಟು ಅದ್ರ ಮೇಲೆ ವಡೆ ಇಟ್ಟುಬಿಟ್ಟು, ಈಗ ವಡೆ ಮೇಲೆ ಮೊಸರು ಹಾಕಿದರೆ ರೆಡಿ ಆಯಿತು ಮೊಸರೊಡೆ. ಕಡಲೆಬೇಳೆ ಮೊಸರೊಡೆ ರೆಡಿ ಆಯಿತು. ನೋಡಿದ್ರಲ್ವ, ನಿಮ್ಮ ಮನೇಲಿ ಖಂಡಿತ ನೀವು ಒಂದು ಸಾರಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ನಲ್ಲಿ ತಿಳಿಸ್ರಿ. ಮತ್ತು ರುಚಿ ಹೇಗಿತ್ತು ಅನ್ನೋದನ್ನು ಕೂಡ ತಿಳಿಸ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.